ಇನ್ನು ಈ ಗೃಹಲಕ್ಷ್ಮಿ ಹಣ ಎಲ್ಲೂ ಹೋಗಿಲ್ಲ, ಖಜಾನೆಯಲ್ಲೇ ಇರುತ್ತೆ ಅಂತ ಬೆಳಗಾವಿಯಲ್ಲಿ ಸಚಿವ ಬೈರತಿ ಸುರೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣ ಎಲ್ಲೂ ಹೋಗಿಲ್ಲ, ಖಜಾನೆಯಲ್ಲಿ ಇರುತ್ತೆ. ಬೆಳಗಾವಿಯಲ್ಲಿ ಸಚಿವ ಬೈರತಿ ಸುರೇಶ್ ಅವರು ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಯಾರೋ ತಪ್ಪು ಮಾಹಿತಿ ನೀಡಿದ್ದಕ್ಕೆ ಕ್ಷಮೆ ಕೇಳಿದ್ದಾರೆ. ಸಂಬಂಧಪಟ್ಟ ಮಂತ್ರಿ ಉತ್ತರಿಸ್ತಾರೆ, ಎಲ್ಲೂ ಹೋಗಲ್ಲ. ಸುಳ್ಳು ಹೇಳೋಕೆ ವಿರೋಧ ಪಕ್ಷ ಇರೋದು ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣ ಎಲ್ಲೂ ಹೋಗಿಲ್ಲ, ಖಜಾನೆಯಲ್ಲೇ ಇರುತ್ತೆ ಅಂತ ಬೆಳಗಾವಿಯಲ್ಲಿ ಸಚಿವ ಬೈರತಿ ಸುರೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಬೈರತಿ ಸುರೇಶ್ ಅವರು ಏನ್ ಮಾತನಾಡಿದ್ದಾರೆ ನೋಡೋಣ. ಅವರೇನೆ ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತಿದೆ, ಎಲ್ಲೂ ಹೋಗಿರ್ತದೆ. ತಪ್ಪು ಮಾಹಿತಿ ಏನಾದ್ರು ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟ್ ಆಗಿ ಹೋಗೋ ಚಾನ್ಸಸ್ ಇಲ್ಲ. ಬಿಜೆಪಿ ಅವರು ಅನುಮಾನ ವ್ಯಕ್ತಪಡ್ಕೊಂಡು ಬಿಜೆಪಿ ಅವರು ಯಾವಾಗ ಅನುಮಾನ ಪಡತ್ತಾನೆ 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ ಸದನದಲ್ಲಿ 10 ಸರಿ ಎಲ್ಲಾರು ಹೇಳುದು. ಆ ತರ ಹೇಳುವಂತ ಆರೋಪಗಳಿಗೇನು ಉತ್ತರ ಹೇಳಕ್ಕೆ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತಿದೆ, ಎಲ್ಲೂ ಹೋಗಿರ್ತದೆ. ತಪ್ಪು ಮಾಹಿತಿ ಏನಾದ್ರು ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟ್ ಆಗಿ ಹೋಗೋ ಚಾನ್ಸಸ್ ಇಲ್ಲ. ಬಿಜೆಪಿ ಅವರು ಅನುಮಾನ ವ್ಯಕ್ತಪಡ್ಕೊಂಡು ಬಿಜೆಪಿ ಅವರು ಯಾವಾಗ ಅನುಮಾನ ಪಡತ್ತಾನೆ 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ ಸದನದಲ್ಲಿ 10 ಸರಿ ಎಲ್ಲಾರು ಹೇಳುದು. ಆ ತರ ಹೇಳುವಂತ ಆರೋಪಗಳಿಗೇನು ಉತ್ತರ ಹೇಳಕ್ಕೆ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತಿದೆ, ಎಲ್ಲೂ ಹೋಗಿರ್ತದೆ. ತಪ್ಪು ಮಾಹಿತಿ ಏನಾದ್ರು ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟ್ ಆಗಿ ಹೋಗೋ ಚಾನ್ಸಸ್ ಇಲ್ಲ. ಬಿಜೆಪಿ ಅವರು ಅನುಮಾನ ವ್ಯಕ್ತಪಡ್ಕೊಂಡು ಬಿಜೆಪಿ ಅವರು ಯಾವಾಗ ಅನುಮಾನ ಪಡತ್ತಾನೆ 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ ಸದನದಲ್ಲಿ 10 ಸರಿ ಎಲ್ಲಾರು ಹೇಳುದು. ಆ ತರ ಹೇಳುವಂತ ಆರೋಪಗಳಿಗೇನು ಉತ್ತರ ಹೇಳಕ್ಕೆ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತಿದೆ, ಎಲ್ಲೂ ಹೋಗಿರ್ತದೆ. ಇನ್ನು ಬೆಳಗಾವಿಯಲ್ಲಿ ಸಚಿವ ಬೈರತಿ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ವಿಪಕ್ಷದವರು ಹೇಳ್ತಾ ಇದ್ದಾರೆ, ಈ ಒಂದು ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸುವ ಭರದಲ್ಲಿ ಈಗ ಸರ್ಕಾರದ ಖಜಾನೆ ಕಂಪ್ಲೀಟ್ ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಲ್ಲಿ ಹೋಗಿದೆ ಎಂಬ ಪ್ರಶ್ನೆಗೆ ಈಗ 5,000 ಕೋಟಿ ಹಣ ಏನಾಯಿತು ಅಂತ ವಿಪಕ್ಷದವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಶ್ನೆಗೆ ಈಗ ಬೈರತಿ ಸುರೇಶ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಹಣ ಎಲ್ಲೂ ಹೋಗಿಲ್ಲ, ಖಜಾನೆಯಲ್ಲೇ ಇರುತ್ತೆ, ಅದು ಹೆಂಗೆ ಬೇರೆ ಕಡೆ ಹೋಗುತ್ತೆ ಅಂತ ಸಚಿವ ಬೈರತಿ ಸುರೇಶ್ ಅವರು ಸದ್ಯಕ್ಕೆ ಸ್ಪಷ್ಟನೆ ನೀಡುವ ಕೆಲಸ ಕೂಡ ಮಾಡಿದ್ದಾರೆ. ಯಾರೋ ತಪ್ಪು ಮಾಹಿತಿ ನೀಡಿದ್ದಕ್ಕೆ